ಒಂದು ಕಾಲದಲ್ಲಿ ಆ ಜಿಲ್ಲೆಗೆ ಕೆರೆಗಳೇ ಜೀವನಾಡಿ. ಮಳೆ ಬಾರದೆ ಹೋದರೂ ಕೂಡ ಜಲರಾಶಿಯನ್ನ ತುಂಬಿಕೊಂಡಿದ್ದ ಕೆರೆಗಳು ಜನರ ದಾಹವನ್ನ ನೀಗಿಸಿದ್ವು, ರೈತರಿಗೆ ಬದುಕನ್ನ ಕೊಟ್ಟಿದ್ವು, ಜಾನುವಾರುಗಳ ತೃಷೆ ಆರಿಸಿದ್ವು. ಬಯಲು ಸೀಮೆ ಆದರೂ ಕೂಡ ಕೆರೆಗಳು ಅಲ್ಲಿನ ಜನರ ಬದುಕನ್ನ ಹಸನಾಗಿಸಿದ್ವು. ಆದರೆ ದುರಂತ ಗೊತ್ತಾ, ಈಗ ಅಲ್ಲಿ ಅದೇ ಕೆರೆಗಳ ಕಗ್ಗೊಲೆ ನಡೆದು ಹೋಗ್ತಾ ಇದೆ. ಸಾಯುವ ಸ್ಥಿತಿಯಲ್ಲಿರುವ ಕೆರೆಯೇ ತನ್ನ ಕರುಣಾಜನಕ ಕಥೆಯನ್ನ ಹೇಳ್ತಾ ಇದೆ. ಬರೀ ಮಣ್ಣ ಗುಡ್ಡೆಗಳು, ಗಿಡ ಗಂಟಿಗಳು, ಅಲ್ಲೆಲ್ಲೋ ಸ್ವಲ್ಪ ನೀರು, ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದ ಪ್ರದೇಶದಂತೆ ಕಾಣುತ್ತಿದೆಯಲ್ಲ. ನಿಮಗೆಲ್ಲ ಗೊತ್ತಾ, ಒಂದಾನೊಂದು ಕಾಲದಲ್ಲಿ ನಾನು ತುಂಬಿದ ಕೆರೆ. ಈಗ ಬರೀ ಹೆಸರಲ್ಲಷ್ಟೇ ಕೆರೆ ಅನ್ನುವ ಪದ ಉಳಿದಿದೆ. ಹೀಗೆ ಪಾಳು ಬಿದ್ದಿರೋ ಭೂಮಿ ನನ್ನದೇ ಕಳೆ ಬರಹ. ನನ್ನ ಕೊನೆಯ ದಿನಗಳನ್ನ ದೂಡುತ್ತಿದ್ದೇನೆ. ನನ್ನುಸಿರು ಆಗಲೂ ಈಗಲೂ ನಿಲ್ಲುವಂತಿದೆ. ಸಾಯೋ ಸ್ಥಿತಿಗೆ ಬಂದಿರೋ ನನ್ನನ್ನ ಕಗ್ಗೊಲೆ ಮಾಡಲು ನೀವು, ನಿಮ್ಮ ಸರ್ಕಾರ ಕಾಯುತ್ತಿದೆಯಲ್ಲ. ಅದಕ್ಕೂ ಮೊದಲು ನಿಮಗೆ ನನ್ನ ಕತೆ ಹೇಳುತ್ತೇನೆ, ಕೇಳಿ. ನಾನ್ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಲ್ಲ? ಅಸ್ಥಿ ಪಂಜರದಂತಾಗಿರೋ ನನ್ನನ್ನ ನೀವಾದ್ರೂ ಹೇಗೆ ಗುರುತಿಸ್ತೀರಾ? ನಾನು ನಿಮ್ಮ ಗೋಪಾಲಕೃಷ್ಣ ಕೆರೆ, ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿ ವಿಶಾಲವಾಗಿ ಹರಡಿಕೊಂಡಿದ್ದೆ. ಎಲ್ಲರ ಕಣ್ಣು ಕುಕ್ಕುವಂತಿತ್ತು ನನ್ನ ಸೌಂದರ್ಯ, ನನ್ನ ಜಲ ಶ್ರೀಮಂತಿಕೆ. ನಾನು ಹುಟ್ಟಿದ್ದು ಸಾವಿರಾರು ವರ್ಷಗಳ ಹಿಂದೆ. ಶತಶತಮಾನಗಳಿಂದ ಜನರ ದಾಹ ನೀಗಿಸಿದ್ದವನು ನಾನು. ಆದ್ರೀಗ ನನ್ನ ಸ್ಥಿತಿ ಹೇಗಾಗಿದೆ ನೋಡಿ. ನಿಮಗೆ ಗೊತ್ತಾ, 287 ಎಕರೆಯಷ್ಟು ವಿಶಾಲ ಪ್ರದೇಶದಲ್ಲಿ ನಾನು ಹರಡಿಕೊಂಡಿದ್ದೆ. ಆದರೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ನೆಪ ಮಾಡಿ ನನ್ನ ಕತ್ತನ್ನೇ ಕತ್ತರಿಸಿದ್ರು. ಈಗ ದಾರಿ ಇರಲಿ ಅಥವಾ ಕೆರೆ ಇರಲಿ, ಈ ಥರ ಜನರು ಎಲ್ಲೆಲ್ಲಿ ಅವರ ರೈಟ್ಸನ್ನು ನ್ಯಾಚುರಲ್ ಆಗಿ ಇಟ್ಕೊಂಡಿರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಸ್ಪೆಸಿಫಿಕ್ ಆಗಿ ಈಗ ಪಬ್ಲಿಕ್ ಇಂಟ್ರೆಸ್ಟ್ ಪರ್ಪಸ್ನಲ್ಲಿ ಏನಾದರೂ ಆ ಜಾಗವನ್ನು ನಾವು ಏನು ಒಳ್ಳೆಯ ಅಭಿವೃದ್ಧಿ ಪರ್ಪಸ್ಗಾಗಿ ಬಳಸಬೇಕಾದ್ರೂ ಅದಕ್ಕೆ ಕಾನೂನಡಿಯಲ್ಲಿ ಪ್ರಾವಿಷನ್ ಮಾಡಲಾಗಿದೆ. ಸೊ ಅದರಂತೆ ಹಿಂದೆನೇ ಸರ್ಕಾರ ಮಟ್ಟದಲ್ಲಿ ಇದು ಸೆಕ್ಷನ್ 68 ಇದರಲ್ಲಿ ಆ ಜನರ ರೈಟ್ಸನ್ನು ಇದು ಮಾಡಿ ಅದರಿಂದ ಆಚೆ ತೆಗೆದು ಆಮೇಲೆ ಈ ಜಾಗವನ್ನು ಇದಕ್ಕೂ ಬೊಟಾನಿಕಲ್ ಗಾರ್ಡನ್ಗೋಸ್ಕರ ಮಾಡಿದ್ದಾರೆ. ಮಳೆ ಬಂದ್ರೆ ನಾನು ಗಂಗೆಯಂತೆ ತುಂಬಿ ತುಳುಕ್ತಾ ಇದ್ದೆ. ಆದ್ರೆ ದಶಕಗಳಿಂದ ಮಳೆಯೂ ಬಂದಿಲ್ಲ. ಇದಕ್ಕೆ ಕಾರಣ ನೀವಲ್ಲದೆ ಮತ್ತಾರುವಲ್ಲ. ಅಭಿವೃದ್ಧಿ ಹೆಸರಲ್ಲಿ ನೀವು ಮಾಡಿದ ಪಾಪ ನನ್ನನ್ನ ಬೆತ್ತಲು ಮಾಡಿದೆ. ಚಿಕ್ಕಬಳ್ಳಾಪುರ ನಗರ ಹಾಗೂ ರಾಷ್ಟ್ರೀಯ ಹೆದ್ದಾರಿ 7ಕ್ಕೆ ನಾನು ಹೊಂದಿಕೊಂಡಿದ್ದೇನೆ ಎಂಬ ಕಾರಣಕ್ಕೆ 2009ರಲ್ಲೇ ನನ್ನ ಮೇಲೆ ನಿಮ್ಮ ಸರ್ಕಾರದ ವಕ್ರದೃಷ್ಟಿ ಬಿದ್ದಿತ್ತು. ಅದಕ್ಕೂ ಮೊದಲು 1965ರ ಕೈಬರಹ ಪಹಣಿಯಲ್ಲಿ ಸರ್ವೆ ನಂಬರ್ 109 ಸೃಷ್ಟಿ ಮಾಡಿ ಕೆರೆ ನೀರು ಮುಳುಗಡೆ ಪ್ರದೇಶ ಅಂತ ನಮೂದು ಮಾಡಿದ್ರೆ. ಬೊಟಾನಿಕಲ್ ಗಾರ್ಡನ್ ನೆಪದಲ್ಲಿ 70 ಎಕರೆಯನ್ನ ನನ್ನಿಂದ ಕಸಿದುಕೊಂಡ್ರಿ. 22 ಎಕರೆ ಮೆಡಿಕಲ್ ಕಾಲೇಜ್ಗೆ ಕೊಟ್ಟು ಕಾಂಕ್ರೀಟ್ ಕಾಡು ಮಾಡೋಕೆ ಮುಂದಾಗಿದ್ದೀರಿ. ನಿಮ್ಮ ಅನ್ಯಾಯವನ್ನ ಸಹಿಸಿ ಸಹಿಸಿ ನಾನು ಈಗ ಸಾಯೋ ಸ್ಥಿತಿ ತಲುಪಿದ್ದೇನೆ. ಇವಾಗ ನಮ್ಗೆ ಅವಶ್ಯಕತೆ ಇದೆಯಾ? ಕೆರೆಯಲ್ಲಿ ಏನೋ ಒಂದು ಕಾಲೇಜ್ ಕಟ್ಟೋದಾಗ್ಬೋದು, ಒಂದು ಆಫೀಸ್ಗಳಾಗ್ಬೋದು. ಯಾಕೆ ಬೇರೆ ಎಲ್ಲೂ ಜಾಗ ಇಲ್ವಾ ನಿಮಗೆ? ಯಾಕೆ ಇರೋ ಜಾಗಗಳನ್ನ ನೀವು ಕಬಳಿಸ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಹೇಗೆ, ಯಾರು ಪರ್ಮಿಷನ್ ತಗೊಂಡು ನೀವು ಕೆರೆಗಳಲ್ಲಿ ಈ ಕಾಲೇಜುಗಳನ್ನ ಕಟ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ನೀವೇನು ಮಾಡ್ತಾ ಇದ್ದೀರಾ? ಆ ಕೆಲಸಗಳನ್ನ ಈ ಕೂಡಲೇ ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಹತ್ತಿರದಲ್ಲೇ ಕೆರೆಗಳನ್ನು ಹೂಳೆತ್ತೋ ಕೆಲಸ ಮಾಡಬೇಕು, ನೀರು ಹೋಗ್ಲಿಕ್ಕೆ ಜಾಗ ಮಾಡಬೇಕು, ಮತ್ತೆ ಒತ್ತುವರಿಗಳನ್ನು ತೆರವುಗೊಳಿಸಬೇಕು, ರೈತರನ್ನ ಬದುಕಿಸಬೇಕು ಅಂತ ಹೇಳಿ ಈ ಮೂಲಕ ಒತ್ತಡವನ್ನ ಹೇರ್ತೇವೆ. ನಿಮಗೆ ಜೀವನ ನೀಡಿದ ಪ್ರಾಣಿ ಪಕ್ಷಿ ಜಲಚರಗಳಿಗೆ ಬದುಕು ನೀಡಿದ ನನ್ನ ಬದುಕಿಗೆ ಕೊಳ್ಳಿ ಇಟ್ಟು ನೀವು ಸಾಧಿಸುವುದಾದ್ರೂ ಏನೋ? ನನಗೆ ಕೊಳ್ಳಿ ಇಟ್ಟು ನೀವು ಬದುಕುವುದುಂಟೆ? ನಾನೇನು ತಪ್ಪು ಮಾಡಿದೆ? ಯಾಕೆ ನನ್ನನ್ನ ಸಮಾಧಿ ಮಾಡ್ತಿದ್ದೀರಿ? ನೀರಿಲ್ಲದೆ ನೀವು ಒದ್ದಾಡ್ತಾ ಇದ್ದಾಗ
ನಾನು ನಿಮ್ಮನ್ನ ಬದುಕಿಸಲಿಲ್ವೇ? ಆದರೆ ನನ್ನನ್ನ ಉಳಿಸಲು ನಿಮಗೇಕೆ ಮನಸ್ಸಾಗುತ್ತಿಲ್ಲ? ನಾನಿದ್ದರಷ್ಟೇ ನಿಮ್ಮ ಬದುಕು ಅನ್ನುವ ಸತ್ಯ ನಿಮಗೇಕೆ ಅರ್ಥವಾಗುತ್ತಿಲ್ಲ? ನಿಮ್ಮೊಂದಿಗೆ ನಿಮ್ಮ ಸರ್ಕಾರವು ಈಗ ನನ್ನಂತಹ 1500 ಕೆರೆಗಳನ್ನ ಡಿನೋಟಿಫೈ ಮಾಡಿ ಸಮಾಧಿ ಕಟ್ಟೋಕೆ ಹೊರಟಿದೆ. ನನಗೆ ಗೊತ್ತು, ಒಂದಲ್ಲ ಒಂದು ದಿನ ನಾನಿಷ್ಟು ನಿಮ್ಮ ಬದುಕಿಗೆ ಮುಖ್ಯಳಾಗಿದ್ದೆ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಆದ್ರೆ ಅಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿರುತ್ತೆ. ಮೊದಲು ಎಚ್ಚೆತ್ತುಕೊಂಡು ಬದುಕುವ ದಾರಿ ಕಲಿಯಿರಿ. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.